ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಸಿಂಪಲಾಗಿ ಒಂದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಬ್ಯಾಚುಲರ್ಗಂತೂ ತುಂಬ ಈಸಿ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮರಾಠಿ ಮೊಗ್ಗು, ಅನಾನಸ್ ಹೂವು, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿಕಾಯಿ, ಇದು ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಬಿರಿಯಾನಿ ಪೌಡ್ರ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ, ಟೊಮೆಟೊ 4 ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಇದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಬೋದು. ಈ ಗ್ಲಾಸಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. 3/4 kg ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಇವಾಗ ಸ್ಟಾರ್ಟ್ ಮಾಡೋಣ. ಒಂದು 100 to 150 ಗ್ರಾಮ್ಸ್ ಆಯಿಲ್ ಬೇಕಾಗುತ್ತೆ. ಬಿರಿಯಾನಿಗೆ ಸ್ವಲ್ಪ ಆಯಿಲು ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಒಂದು 100ರಿಂದ 150 ಗ್ರಾಮ್ ಆಯಿಲ್ ಹಾಕೋಣ. ಆಯಿಲ್ ಸ್ವಲ್ಪ ಚೆನ್ನಾಗಿ ಹೀಟ್ ಆಗಲಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಆಯಿಲ್ ಚೆನ್ನಾಗಿ ಕಾದಿದೆ. ಇವಾಗ ಪಲಾವ್ ಎಲೆ ಹಾಕೋಣ. ಅನಾನಸ್ ಹೂವು, ಸ್ಟಾರ್ ಫ್ಲವರು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರಬೇಕದು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 5 ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೋಣ. ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೋಣ. 4 ಟೊಮೆಟೊ ತೊಗೊಂಡಿದ್ದೀನಿ. ದಪ್ಪದು ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸ್ಮ್ಯಾಶಿ ಆಗುತ್ತೆ ಅಂತ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಿಗೆ 10 ಮಿನಿಟ್ಸ್ ಆಯಿತು. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ 3/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನು ಆಲ್ಮೋಸ್ಟ್ ಬೆಂದಿದೆ, ಅರ್ಧ ಬೆಂದಿದೆ. ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ನೀರೆಲ್ಲ ಬಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಬೇಕು. ಈಗ ಮಸಾಲೆ ಹಾಕೋಣ. ಅಚ್ಕಾರಕ್ಕೆ 1 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಇದೊಂದು 3ರಿಂದ 4 ಸ್ಪೂನ್ ಆಗುತ್ತೆ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಮೀಡಿಯಮ್ ಖಾರ 2ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ, ಸಾಕು. ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆ ಪೌಡ್ರದು ಚೆನ್ನಾಗಿ ಫ್ರೈ ಆಗಬೇಕದು.
ಚಿಕನ್ ಆಲ್ಮೋಸ್ಟು ಬಿರಿಯಾನಿಲಿ ಚಿಕನು ಫಸ್ಟೇ ಕುಕ್ ಆದರೆ ಚೆನ್ನಾಗಿರುತ್ತೆ. ಬಿರಿಯಾನಿಲಿ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಕೆಳಗಡೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು, ಕೈ ಬಿಡ್ದಿಲ್ಲ. ಇವಾಗ ಮೊಸರು ಯಾಕೆ ಹಾಕ್ಕೊಳ್ಳೋದು ಅಂದರೆ ಚಿಕನ್ ಸಾಫ್ಟಾಗಿರುತ್ತೆ ಬಿರಿಯಾನಿಲಿ. ನಾಲ್ಕು ಸ್ಪೂನ್ ಆಗುತ್ತೆ. ಒಂದು 4 ಸ್ಪೂನ್ ಹಾಕಿದ್ದೀನಿ ಚಿಕನ್ ಮೊಸರು ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಆಗಿ ಜ್ಯೂಸಿಯಾಗಿ ಚಿಕನ್ ಚೆನ್ನಾಗಿ ಬಂದಿರುತ್ತೆ. ಆಲ್ಮೋಸ್ಟ್ ಆಗಿದೆ. ಇವಾಗ ಅಕ್ಕಿ ಹಾಕೋಣ. ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅಕ್ಕಿನ ಮಸಾಲೆ ಜೊತೆ ಚೆನ್ನಾಗಿ ತೆಗೆಸ್ಕೊಳ್ಳಿ. ಸ್ವಲ್ಪ ಅಕ್ಕಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಮುದ್ದೆ ಆಗೋಲ್ಲ. ನೀರು ಲಾಸ್ಟಲ್ಲಿ ಸೇರಿಸ್ಕೊಬೋದು. ನಾನು ಬಿಸಿನೀರು ಇಟ್ಟಿರೋದ್ರಿಂದ ಬೇಗ ಆಗಿಬಿಡುತ್ತೆ ನಮಗೆ. ಪಲಾವ್ಗೆ ಬಿರಿಯಾನಿಗೆ ಬಿಸಿನೀರು ಹಾಕಿದ್ರೇ ಚೆನ್ನಾಗಾಗೋದು. 4 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು, 1:2 ಈಕ್ವಲ್ಲು. ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಬಿರಿಯಾನಿ ಕೆಲಸ ಆಯಿತು. ಇವಾಗ ಸಾಲ್ಟು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಂಬೆಹಣ್ಣು ಅರ್ಧ ತೊಗೊಂಡಿದ್ದೀನಿ, ಸಾಕು. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿರೋದು ಎಲ್ಲನೂ. ಎಷ್ಟು ಬೇಗ ಆಗಿಬಿಡುತ್ತೆ ನೋಡಿ, ಈಸಿ. ಮಸಾಲೆ ರುಬ್ಕೊಳ್ಳೋದೆಲ್ಲ ಏನಿಲ್ಲ, ಆರಾಮಾಗಿ ಮಾಡ್ಕೊಬೋದು. 2 ವಿಜಿಲ್ ಬಂದರೆ ಬಿರಿಯಾನಿ ರೆಡಿ. ಇವಾಗ 2 ವಿಜಿಲ್ ಬಂದು ಕುಕ್ಕರ್ ಆಲ್ಮೋಸ್ಟ್ ತಣ್ಣಗಾಗಿದೆ. ನೋಡಿ ಹೋಗಿ ಹೆಂಗೆ ಬರ್ತಿದೆ. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ ನೋಡಿ. ನಾನ್ ಸ್ಟಿಕ್ಕಿ ಆಗಿದೆ ರೈಸು. ಜೀರಾ ರೈಸ್ ತೊಗೊಂಡ್ರೆ ನಿಮಗೆ ಚೆನ್ನಾಗಾಗುತ್ತೆ. ನಾನು ಬಾಸ್ಮತಿ ರೈಸ್ ಬಯಸಲ್ಲ, ಎಲ್ಲರಿಗೂ ಜೀರಾ ರೈಸ್ ಇಷ್ಟ ನಮ್ಮ ಮನೇಲಿ, ಅದಕ್ಕೆ ಜೀರಾ ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಮುದ್ದೆ ಆಗಿಲ್ಲ, ಅನ್ನ ಚೆನ್ನಾಗಿ ಉದುರುದ್ರಾಗಿದೆ. ರೆಡಿ ಟು ಸರ್ವ್. ಬಿರಿಯಾನಿ ಜೊತೆ ಮೊಸರು ಬಜ್ಜಿಯಾರು ಸರ್ವ್ ಮಾಡ್ಬೋದು. ನಾನು ಚಿಕನ್ ಚಾಪ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರಿಗೂ ಎಂಕರೇಜ್ ಮಾಡಿ. ಥ್ಯಾಂಕ್ ಯು.